ನಮ್ಮೂರ ಗಣೇಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಎಲ್ಲೆಲ್ಲೂ ಗಣೇಶನದ್ದೇ ನಾಮಸ್ಮರಣೆ. ಹಾದಿಯಲ್ಲಿ, ಬೀದಿಯಲ್ಲಿ, ಮನೆಯಲ್ಲಿ ಎಲ್ಲೆಲ್ಲೂ ಮೋದಕ ಪ್ರಿಯನತೆ ಕಾರುಬಾರು. ರಿಯಲ್ ಸ್ಟಾರ್ ಉಪೇಂದ್ರ ಮನೆಯಲ್ಲೂ ಗಣೇಶ ಚತುರ್ಥಿಯ ಸಡಗರ ಮನೆ ಮಾಡಿತು. ಕತ್ರಗುಪ್ಪಿಯ ಉಪ್ಪಿ ನಿವಾಸದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಗಣೇಶನ ಮೂರ್ತಿಯನ್ನ ಕೂರಿಸಿ ವಿಶೇಷ ಅಲಂಕಾರಗಳನ್ನ ಮಾಡಿ ಉಪ್ಪಿ ಕುಟುಂಬ ವಿಶೇಷ ಪೂಜೆ ಸಲ್ಲಿಸಿತು. ಇಟ್ಟೆ ಕಾವಿಯಲ್ಲಿ ಕಾಸು ಬಿಟ್ಟೆ ಕಾಕಿಗೆಲ್ಲ ಘೋಷ ಕೊಟ್ಟೆ ಕಿಲಾಡಿ. ರಿಯಲ್ ಸ್ಟಾರ್ ಉಪೇಂದ್ರ ಮನೆಯಲ್ಲಿ ಇವತ್ತು ಗಣೇಶ ಚತುರ್ಥಿಯ ಸಂಭ್ರಮ ಮನೆ ಮಾಡಿತು. ಇಡೀ ಕುಟುಂಬ ಒಂದೆಡೆ ಸೇರಿ ವಿಘ್ನ ನಿವಾರಕನ ಪೂಜೆಯನ್ನ ನೆರವೇರಿಸಿದ್ದು ಉಪೇಂದ್ರ, ಪ್ರಿಯಾಂಕಾ ಉಪೇಂದ್ರ, ಉಪೇಂದ್ರ ಅವರ ತಂದೆ ತಾಯಿ, ಉಪೇಂದ್ರ ಅವರ ಮಕ್ಕಳು ಎಲ್ಲರೂ ಕೂಡ ಕೂತು ಗಣೇಶನನ್ನ ಸ್ತುತಿಸಿದ್ರು. ಗಣೇಶ ಚತುರ್ಥಿಯನ್ನ ಆಚರಿಸಿದ್ರು ಕೂಡ, ಪೂಜೆಯನ್ನ ಕೂಡ ನಿರ್ವಿಘ್ನವಾಗಿ ನೆರವೇರಿಸಿದ್ರು. ಈ ಒಂದು ಸಡಗರ ಸಂಭ್ರಮದಲ್ಲಿ ಸುವರ್ಣ ನ್ಯೂಸ್ನ ಸಿಬ್ಬಂದಿಗಳು ಕೂಡ ಉಪೇಂದ್ರ ಅವರ ಮನೆಯಲ್ಲಿ ಗಣೇಶ ಹಬ್ಬದ ವಿಶೇಷ ಆಚರಣೆಯಲ್ಲಿ ಪಾಲ್ಗೊಂಡಿದ್ರು. ಒಟ್ಟಾರೆ ಉಪೇಂದ್ರ ಅವರ ಮನೆಯಲ್ಲಿ ಗಣೇಶ ಹಬ್ಬದ ಸಡಗರ ಮನೆ ಮಾಡಿತ್ತು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ.
ಹಾಗೂ ಪ್ರಿಯಾಂಕಾ ಉಪೇಂದ್ರ ಕೂತು ಗಣೇಶನ ಆರಾಧನೆ ಮಾಡಿದ್ರು. ಗಣೇಶನನ್ನ ಅಚ್ಚುಕಟ್ಟಾಗಿ ಅಲಂಕಾರ ಮಾಡಲಾಗಿತ್ತು. ನಿನ್ನೆ ಗೌರಿ ಹಬ್ಬವನ್ನ ಕೂಡ ಅಷ್ಟೇ ಸಡಗರದಿಂದ ಮಾಡಿದ್ರು. ಇನ್ನು ಇವತ್ತು ಉಪೇಂದ್ರ ಅವರ ಮನೆಯಲ್ಲಿ ಒಂದು ಸ್ಪೆಷಲ್ ಇತ್ತು. ಏನಂತಂದ್ರೆ ಉಪೇಂದ್ರ ಹಾಗೂ ಪ್ರಿಯಾಂಕಾ ಉಪೇಂದ್ರ ಅವರ ಮಗಳು ಐಶ್ವರ್ಯ ಮಾಡಿದ್ದ ಪುಟ್ಟ ಮಣ್ಣಿನ ಗಣಪತಿಯನ್ನ ಕೂಡ ಪೂಜೆಯಲ್ಲಿ ಇಡಲಾಗಿತ್ತು. ಅದಕ್ಕೂ ಕೂಡ ಪೂಜೆಯನ್ನ ಮಾಡಲಾಯಿತು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಿದ್ದೀರಿ, ಉಪೇಂದ್ರ ಅವರ ಮಗಳು ಹಾಗೂ ಮಗ ಇಬ್ಬರು ಕೂಡ ಜೊತೆಯಲ್ಲಿ ಪೂಜೆಯನ್ನ ಮಾಡ್ತಿರೋದು. ಅವರ ಮಗಳು ಐಶ್ವರ್ಯ ಪುಟ್ಟದೊಂದು ಮಣ್ಣಿನ ಗಣಪತಿಯನ್ನ ಮಾಡಿದ್ರು. ಅದನ್ನು ಕೂಡ ಇಟ್ಟು ಅದಕ್ಕೂ ಕೂಡ ಪೂಜೆಯನ್ನ ಸಲ್ಲಿಸಿದ್ದು ಈ ಬಾರಿಯ ವಿಶೇಷವಾಗಿತ್ತು. ಇನ್ನು ಉಪೇಂದ್ರ ಹಾಗೂ ಪ್ರಿಯಾಂಕಾ ಉಪೇಂದ್ರ ಅವರು ಗಣೇಶ ಹಬ್ಬದ ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ಮನಬಿಚ್ಚಿ ಮಾತನಾಡಿದ್ರು. ಗಣೇಶ ಚತುರ್ಥಿಯ ಒಂದು ಶುಭ ಕಾರ್ಯದಲ್ಲಿ ಇವತ್ತು ಉಪೇಂದ್ರ ಅವರ ದಂಪತಿಗಳು ವಿಶೇಷ ಪೂಜೆಯನ್ನು ಮಾಡಿದ್ದಾರೆ. ಇದೀಗ ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಸರ್ ಹಾಯ್, ನಮಸ್ಕಾರ. ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಮತ್ತು ಎಲ್ಲ ವೀಕ್ಷಕರಿಗೂ ಗಣೇಶ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೇಡಮ್, ನಿಮ್ಗೆ ಕೂಡ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು. ನಿಮಗೆ ಕೂಡ ಶುಭಾಶಯಗಳು. ಹಾಗೆ ಎಲ್ಲ ವೀಕ್ಷಕರಿಗೆ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು. ನೋಡಿದೆ, ವಿಶೇಷವಾಗಿ ಇವತ್ತು ಪೂಜೆ ಮಾಡಿದ್ರಿ ಬೆಳಗ್ಗಿಂದ. ಯಾವ ಥರದ ಪೂಜೆ ಸರ್? ಏನು ಪ್ರತಿ ವರ್ಷ ನಡೆಯುತ್ತಾ, ಹೇಗೆ? ನಮ್ಮಲ್ಲಿ ಇದು ಗಣೇಶ ಹಬ್ಬ ವಿಶೇಷವಾದ ಪೂಜೆ ಪ್ರತಿ ವರ್ಷ ನಡೀತದೆ. ಗಣ ಹೋಮ ಮಾಡ್ತೀವಿ, ಕೆಲಸ ಸುದರ್ಶನ ಹೋಮ ಮಾಡ್ತೀವಿ. ಆ ಥರ ಪ್ರತಿ ವರ್ಷ ಒಂದೊಂದು ಇದು ಜೊತೆಲಿ ಗಣೇಶ ಪೂಜೆನೂ ನಡೆಯುತ್ತೆ. ಇವತ್ತು ಏನೆಲ್ಲ ಪೂಜೆ ಮಾಡಿದ್ರಿ ಸರ್? ಇವತ್ತು ಗಣ ಹೋಮ ಮಾಡಿದ್ವಿ. ಗಣ ಹೋಮ ಗಣೇಶನ ಪೂಜೆ ಎರಡೂ ಮಾಡಿದ್ವಿ ಇವತ್ತು. ಉಪೇಂದ್ರ ಅವರಿಗೂ ಗಣೇಶ ನಾವು ನೋಡ್ತಾ ಸಿನಿಮಾಗಳಿಗೂ ಕೂಡ ಒಂದು ಸಂಬಂಧ ಇದೆ. ಅದ್ರ ಜೊತೆಗೆ ನಿಮಗೆ ಎಷ್ಟು ಆಪ್ತ ಸರ್ ಗಣೇಶ? ನನಗೆ ಅಲ್ಲ, ಇಡೀ ಪ್ರಪಂಚಕ್ಕೆ ಎಲ್ರಿಗೂ ಆಪ್ತಾರೆ ಗಣೇಶ. ಎಲ್ಲರ ಮನಸ್ಸಲ್ಲೂ ಗಣೇಶ ಇದ್ದಾನೆ. ಸೊ ಅದೇ ಥರ ಬೇರೆ ಬೇರೆ ರೂಪದಲ್ಲಿರ್ಬೋದು. ಕೆಲವರು ಕೃಷ್ಣನ ರೂಪದಲ್ಲಿರ್ಬೋದು, ಕೆಲವರಿಗೆ ಜೀಸಸ್ ರೂಪದಲ್ಲಿರ್ಬೋದು, ಅಲ್ಲ ರೂಪದಲ್ಲಿರ್ಬೋದು. ಸೊ ಒಬ್ಬೊಬ್ರಿಗೆ ಒಂದೊಂದು ರೂಪ. ನನ್ನ ಲೈಫಲ್ಲಿ ಚಿಕ್ಕ ವಯಸ್ಸಿಂದ ಪೇಂಟ್ ಮಾಡಿ ಬರಿತಾ ಇದ್ದೆ. ನಾನು ಗಣೇಶನ ಚಿತ್ರ ಬರೆದು ಸ್ಕೂಲಲ್ಲಿ ಹಾಕ್ತಾಯಿದ್ದೆ. ಇಲ್ಲ ಗಣೇಶನ ಮಣ್ಣಿನಲ್ಲಿ ಗೊಂಬೆ ಮಾಡ್ತಾಯಿದ್ದೆ. ಈ ಥರ ಸಣ್ಣ ಪುಟ್ಟದ್ದು. ಹಾಗೆ ಗಣೇಶನ ಜೊತೆ ಚಿಕ್ಕ ವಯಸ್ಸು ನಾನು ನಮ್ಮಣ್ಣ ಗಣೇಶನ ಚಿಕ್ಕದು ವಿಗ್ರಹ ತಂದು ಪೂಜೆ ಮಾಡ್ತಾಯಿದ್ವಿ. ಸೊ ಅಲ್ಲಿಂದ ಹಾಗೆ ಸ್ಟಾರ್ಟ್ ಆಗಿದ್ದು ನಡ್ಕೊಂಡೇ ಹೋಗ್ತಾಯಿದ್ದೆ. ಮೇಡಮ್, ಗಣೇಶನ ಈ ಪೂಜೆ ಮಾಡಬೇಕಾದ್ರೆ ನಾವು ಗಮನಿಸಿದ ಅಲಂಕಾರಗಳು, ಅದರಲ್ಲಿ ನಿಮ್ಮ ಪಾತ್ರ ತುಂಬ ಇದೆ ಅನಿಸುತ್ತೆ. ಯಾವ ಥರ ಎಲ್ಲ ಅಲಂಕಾರ ಮಾಡಿ? ಸುದೀಭಯ್ಯ ಉಪೇಂದ್ರ ಅಣ್ಣ ಅವರು ಐಡಲ್ ತರ್ತಾರೆ ಮನೆಗೆ. ಅವರೇ ಜಾಸ್ತಿ ಡೆಕೋರೇಷನ್ಸ್, ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ದೀವಿ ಅಷ್ಟೇ. ಅವ್ರು ಜಾಸ್ತಿ ಎಲ್ಲ ಇದರಲ್ಲಿ ತುಂಬ ಇಂಟ್ರೆಸ್ಟ್ ತಗೊಂಡು ಮಾಡ್ತಾರೆ ಪ್ರತಿ ವರ್ಷ. ಅವರೇ ಗಣೇಶ ಐಡಲ್ ಅವರೇ ತಂದು ಜೋಡಿಸಿ ಎಲ್ಲ ಅಲಂಕಾರ ಅವರೇ ಮಾಡ್ತಾರೆ. ನಿಮ್ಮ ಪ್ರಿಪ್ರೇಷನ್ಸ್ ಅಂದರೆ ಈ ಪೂಜೆಗೋಸ್ಕರ ಯಾವ ಥರ? ಆ್ಯಕ್ಚುಲಿ ಅಡುಗೆ, ಆಮೇಲೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿದ್ವಿ. ಆಮೇಲೆ ಬೇಸಿಕ್ಕಾಗಿ ಯಾವ್ಯಾವುದು ಇರುತ್ತೆ, ಪಂಚಾಮೃತ, ಆಮೇಲೆ ಹೋಮ ಆಯಿತು. ಸೊ ಹೋಮದ ಎಲ್ಲ ಸಾಮಾನೆಲ್ಲ ಬೇಕಾಗಿತ್ತು ಅಷ್ಟೇ. ತಿಂಡಿಗಳು ತುಂಬ ಇತ್ತು, ವೆರೈಟಿ ತಿಂಡಿಗಳು ಗಣೇಶನಿಗೋಸ್ಕರ ವಿಶೇಷವಾಗಿ. ಅದೇ ಕಡುಬು, ಮೋದಕ್ ಅದೆಲ್ಲ ಇಷ್ಟ. ಅದು ತುಂಬ ಶ್ರೇಷ್ಠ ಗಣೇಶನಿಗೆ. ನೈವೇದ್ಯಕ್ಕೆ ಇಡ್ತೀವಿ. ಅದು ಒಬ್ಬಟ್ಟು, ಪಾಯಸ ಮಾಡಿದ್ದೀವಿ, ಕೇಸರಿಬಾತ್ ಮಾಡಿದ್ದೀವಿ, ಆಮೇಲೆ ಪಂಚಕಂಜಾಯ ಮಾಡಿದ್ದೀವಿ. ಸರ್, ಇನ್ನು ಆ ಗಣೇಶನ ಎಷ್ಟು ದಿನ ಮನೇಲಿ ಇರಿಸ್ಕೋತೀರಾ, ಹೇಗೆ? ಈ ಸತಿ ಜಾಸ್ತಿ ದಿನ ಇರೋಂಗೆ ಕಾಣಿಸುತ್ತೆ. ಯಾಕಂದರೆ 3ನೇ ದಿನಕ್ಕೆ ಬಿಡೋಂಗಿಲ್ಲಂತೆ. 5ನೇ ದಿನವೂ ಒಳ್ಳೆ ದಿನ ಇಲ್ಲ, 7 ದಿನ ಇಡಬೇಕು ಅಂತ ಇದ್ದಾರೆ. ಮೋಸ್ಟ್ಲಿ 7 ದಿನ ಇಡ್ತಾರೆ ಗಣೇಶ. ಎಲ್ಲಿ ವಿಸರ್ಜನೆ ಮಾಡ್ತೀರಾ ಸರ್? ಆಮೇಲೆ ವಿಸರ್ಜನೆ ನಮ್ಮ ತೋಟದಲ್ಲಿ ಹೋಗಿ ಮಾಡ್ತೀವಿ. ಅದು ಹೇಗಿರುತ್ತೆ ಕಾರ್ಯಕ್ರಮ? ಆ ಕಾರ್ಯಕ್ರಮ ಅದು ಒಂದು ಸಣ್ಣ ಪೂಜೆ ಇರುತ್ತದೆ. ಪೂಜೆ ಇರೋದು ಮಕ್ಕಳು ಜಾಸ್ತಿ ಇನ್ವಾಲ್ವ್ ಆಗ್ತಾರೆ ಅದರಲ್ಲಿ. ಅವರು ಗಣೇಶ ಅವರೇ ತೊಗೊಂಡೋಗಿ ಬಿಡ್ತಾರೆ. ಆ ಥರ ವಿಶೇಷವಾಗಿ ಮೇಡಮ್ ಏನಂತ ಹೇಳಿದ್ರೆ, ನಿಮ್ಮ ಮಗಳು ಒಂದು ಚಿಕ್ಕ ಗಣೇಶನವನ್ನು ಮಾಡಿರುವಂಥದ್ದು ಸ್ಕೂಲಲ್ಲಿ ಮಾಡಿದ್ರು. ಅದು ಮಣ್ಣಿನ ಗಣೇಶ ಅಂತ. ಆ್ಯಕ್ಚುಲಿ ಸ್ಕೂಲಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗೋಕ್ಕೆ ದಟ್ ಮಣ್ಣಿನ ಗಣೇಶ ಒಳ್ಳೆಯದು ಅಂತ ಎನ್ವೈರ್ಮೆಂಟ್ಗೆ ಅಂತ ಮಾಡಿದ್ದಾರೆ. ಪ್ಲಸ್ ಪಾಟ್ರಿ ಕ್ಲಾಸ್ ಇದೆ ಸ್ಕೂಲಲ್ಲಿ. ಈ ಸತಿ ಗಣೇಶ ಮಾಡಿದ್ದಾರೆ. ಫಸ್ಟ್ ಪಾಟ್ರಿ ಲೆಸನಲ್ಲಿ ಗಣೇಶನೇ ಮಾಡಿದ್ದಾಳೆ ಅವಳು. ಸರ್ ಈ ಥರ ಇದ್ರೆ ಭಕ್ತಿ ಜಾಸ್ತಿ ಅನ್ಸಲ್ವ ಸರ್? ಈ ಥರ ನಾವೇ ಮಾಡೋದು, ನಾವೇ ದೇವರಲ್ಲಿ ತೊಡಗಿಸ್ಕೊಳ್ಳಲ್ಲ ಇಷ್ಟ ಅಂತೇಳಿ. ಆಮೇಲೆ ಇಷ್ಟ ಆಗ್ತಾ ಭಕ್ತಿ ಆಗುತ್ತೆ. ಅದು ಚಿಕ್ಕ ವಯಸ್ಸಲ್ಲಿ ಬರೀ ಇಷ್ಟವಾಗಿ ಪ್ರೀತಿಯಿಂದ ಅವ್ರಿಗೆ ಆಸೆಯಿಂದ ಮಾಡ್ತಾರೆ. ಯಾವುದಾದ್ರು ಚಿಕ್ಕ ಇಂದಿನ ನಿಮ್ಮ ಆ ಮಕ್ಕಳು ಈಗ ಮಾಡ್ತಿದ್ದಾರೆ, ನಿಮ್ಮ ಚಿಕ್ಕ ಮೆಮೊರಿ ಯಾವುದಾದ್ರು ನೆನಪಿಸ್ಕೋಬೋದಾ ಸರ್? ಹಿಂದೆ ಯಾವುದಾದ್ರು ಚಿಕ್ಕ ಗಣೇಶನಿಗೋಸ್ಕರ? ಅದೇ ಹೇಳಿದ್ನಲ್ಲ, ನಾನು ನಮ್ಮ ಅಣ್ಣ ಇದೇ ಥರ ಮಣ್ಣನ್ನು ತೊಗೊಂಬಂದು ಅದರಲ್ಲಿ ಗಣೇಶ ಮಾಡಿ ಇಡ್ತಾ ಇದ್ವಿ.
ಆಮೇಲೆ ಹೋಗಿ ಕೊಂಡ್ಕೊಂಬಂದು ಇಡ್ತಾ ಇದ್ವಿ. ನಾವೇ ಇಟ್ಟಿಗೆಗಳೆಲ್ಲ ತಂದು ಪಾರಿಜಾತ ಪುಷ್ಪ ಇತ್ತು, ನಮ್ಮ ಸೆಕೆಂಡ್ ಮೇನ್ ರೋಡಲ್ಲಿ ಒಂದು ಮರ ಇತ್ತು ಅವ್ರು ಯಾರ್ದೋ ಮನೆಯಲ್ಲಿ. ಅಲ್ಲಿ ಬೆಳಿಗ್ಗೆ ಹೋದರೆ ಫುಲ್ಲು ಕೆಳಗಡೆ ಎಲ್ಲ ಪಾರಿಜಾತ ಬಿದ್ದಿರೋದು. ಅದನ್ನೆಲ್ಲ ಆರಿಸ್ಕೊಂಬಂದು ಅದನ್ನು ಏನೋ ಹಾರ ಮಾಡಿ ಅದನ್ನೆಲ್ಲ ಹಾಕಿ ಕಲರ್ ಪೇಪರ್ಸ್ಗಳೆಲ್ಲ ಮಾಡಿ ಅದೊಂದು ಖುಷಿ, ಅದೊಂದು ಆಟದ ಥರ ನಮಗೆ ಆ ಥರ ಮಾಡ್ತಾಯಿದ್ವಿ. ಓಕೆ ಮೇಡಮ್, ನೀವು ಸಾಕಷ್ಟು ಪೂಜೆಗಳನ್ನು ನೋಡ್ತಾ ಬಂದ್ರೆ ಈ ವರ್ಷ ಏನು ವ್ಯತ್ಯಾಸ ಅನಿಸ್ತಾ ಇದೆ ನಿಮಗೆ? ಏನು ಸ್ಪೆಷಲಾಗಿ ಏನು ಪೂಜೆ ಮಾಡ್ತಾ ಇದ್ದಾರೆ ಮೇಡಮ್? ಸ್ಪೆಷಲಾಗಿ ಅಂತ ಏನು? ಸ್ಪೆಷಲ್ ಅಂದರೆ ಪ್ರತಿ ವರ್ಷವೇ ಸ್ಪೆಷಲ್. ಈ ಹಬ್ಬ ಎಲ್ರಿಗೂ ತುಂಬ ಇಷ್ಟ. ಮನೆಯಲ್ಲಿ ಎಲ್ರದ್ದು ಫೇವ್ರೆಟ್ ದೇವರು ಗಣೇಶ. ಆ್ಯಂಡ್ ಎಲ್ಲ ಸೇರ್ಕೊಂಡು ಊಟ ಮಾಡ್ತೀವಿ. ಕೆಲವು ಸತಿ ಜಾಸ್ತಿ ಜನ ಬರ್ತಾರೆ, ಕೆಲವು ಸತಿ ಕಡಿಮೆ, ಬಟ್ ಪೂಜೆ ಹಾಗೇ ಇರುತ್ತೆ. ಆ್ಯಂಡ್ ಯೂಶ್ವಲಿ ನಾವು ಟ್ರೈ ಮಾಡ್ತೀವಿ ಪ್ರತಿ ವರ್ಷ ಪೂಜೆ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ದೇವ್ರದ್ದು ಆಶೀರ್ವಾದ ಎಲ್ಲ. ಇಬ್ಬರು ಕೂಡ ಜೊತೆಗೆ ಕ್ಯಾಮ್ರಾ ಮುಂದೆ ವಿಶ್ ಮಾಡಬೇಕು ಜನತೆ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಐಶ್ವರ್ಯ, ಆಯುರ, ಆರೋಗ್ಯ, ಐಶ್ವರ್ಯ ಎಲ್ಲ ಬರಲಿ. ಎಲ್ಲಿ ಹೇಳಲೇ ಇಲ್ಲ ನನಗೆ ಅದೆಲ್ಲ ಹೆಂಗೆ ಗೊತ್ತು, ನೀವು ಏನು ಹೇಳ್ತೀರಾ ಅಂತ ನೀವೇ ಹೇಳಿ. ಎಲ್ಲರ ಮನೆಯಲ್ಲಿ ಪ್ರೀತಿ, ಸಂಭ್ರಮ, ಸಂತೋಷ ತುಂಬಿ ಹರಿಲಿ. ಎಲ್ಲರೂ ಮನಃಶಾಂತಿಯಿಂದ ಸಂತೋಷವಾಗಿ ಪಾಸಿಟಿವ್ ಆಗಿರೋಣ ಇನ್ಮೇಲೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಇದು ಉಪ್ಪಿ ಅವರ ಮನೆಯಲ್ಲಿ ಗಣೇಶ ಚತುರ್ಥಿಯ ಒಂದು ಸಂಭ್ರಮದ ಪೂಜೆಯ ಕ್ಷಣಗಳು. ಕ್ಯಾಮ್ರಾ ಪರ್ಸನ್ ಮುನಿಯಾ ಜೊತೆ ಗಣೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.